ಎಲ್ಲರಿಗೂ ನಮಸ್ಕಾರ. ನಮ್ಮ ಭಕ್ತಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮಾನವನ ಜೀವನದಲ್ಲಿ ಅನೇಕ ಪ್ರಶ್ನೆಗಳು ಉದಯಿಸುತ್ತವೆ. ನಿಜವಾದ ಧರ್ಮ ಯಾವುದು? ಜೀವನದ ಅಂತಿಮ ಗುರಿ ಏನು? ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ ಎಂದು ಈ ಎಲ್ಲ ಪ್ರಶ್ನೆಗಳಿಗೆ ದಿವ್ಯವಾದ ಉತ್ತರ ನೀಡುವ ಅಮೂಲ್ಯ ರತ್ನವೇ ವಿಷ್ಣು ಸಹಸ್ರನಾಮ. ಅದರಲ್ಲಿರುವ 14ನೇ ಶ್ಲೋಕವು ಭಕ್ತಿ, ಪರಮಾತ್ಮನ ಮಹಿಮೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತವೆ. ಈ ಮಂತ್ರಗಳು ಭಗವಂತನನ್ನ ಭಕ್ತಿಯಿಂದ ಸ್ಮರಿಸುವುದೇ ಶ್ರೇಷ್ಠ ಧರ್ಮ, ಆತನೇ ಪರಬ್ರಹ್ಮ, ಪರಮ ತೇಜಸ್ಸು ಮತ್ತು ಸಮಸ್ತ ಜೀವಿಗಳ ಶಾಶ್ವತ ಆಶ್ರಯ ಎಂಬ ದಿವ್ಯ ಸಂದೇಶವನ್ನ ನೀಡುತ್ತವೆ. ಈ ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸಿದಾಗ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಭಕ್ತಿ ಮತ್ತು ಆತ್ಮಕ್ಕೆ ದೈವಿಕ ಬೆಳಕು ನೀಡುತ್ತದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ವಿಷ್ಣು ಸಹಸ್ರನಾಮದ ದಿವ್ಯ ಮಂತ್ರವಾದ 14ನೇ ಮಂತ್ರದ ಅರ್ಥ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಮಂತ್ರವನ್ನ ಭಕ್ತಿಯಿಂದ ಆಲಿಸಿ. धर्मो अधिकतमो मतः यद्भक्त्या पुण्डरीकाक्षं स्तवैरर्चेन्नरः सदा. ಈ ಮಂತ್ರದ ಪದಗಳ ಅರ್ಥ ಈ ರೀತಿಯಾಗಿದೆ. ಏಷಃ ಅಂದರೆ ಇದು, ಮೇ ಅಂದರೆ ನನ್ನ ಅಭಿಪ್ರಾಯದಲ್ಲಿ, ಸರ್ವಧರ್ಮಾಣಂ ಅಂದರೆ ಎಲ್ಲ ಧರ್ಮಗಳಲ್ಲಿ, ಧರ್ಮ ಅಧಿಕತಃ ಅಂದರೆ ಅತ್ಯುತ್ತಮವಾದ ಧರ್ಮ, ಯತ್ ಅಂದರೆ ಯಾವುದು ಎಂದರೆ, ಭಕ್ತ್ಯ ಅಂದರೆ ಭಕ್ತಿಯಿಂದ, ಪುಂಡರೀಕಾಕ್ಷಂ ಅಂತ ಹೇಳಿದರೆ ಕಮಲದಂತೆ ಕಣ್ಣುಗಳಿರುವ ವಿಷ್ಣುವನ್ನು, ಸ್ತವೈ ಅಂದರೆ ಸ್ತೋತ್ರಗಳಿಂದ, ಅರ್ಚೇತ್ ಅಂದರೆ ಆರಾಧಿಸಬೇಕು, ನರಹ ಅಂದರೆ ಮನುಷ್ಯನು, ಸದಾ ಅಂದರೆ ಯಾವಾಗಲೂ. ಅಂದರೆ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಅಂತ ಹೇಳಿದರೆ ಮನುಷ್ಯನು ಭಕ್ತಿಯಿಂದ ಕಮಲ ನಯನನಾದ ವಿಷ್ಣುವನ್ನ ಸದಾ ಸ್ತುತಿಸಿ ಆರಾಧಿಸುವುದೇ ಆಗಿದೆ. ಈ ಶ್ಲೋಕದಲ್ಲಿ ಒಂದು ಮಹತ್ವದ ಸತ್ಯವನ್ನ ಹೇಳಲಾಗಿದೆ. ನಿಜವಾದ ಧರ್ಮವೆಂದರೆ ಭಗವಂತನ ಭಕ್ತಿಯು ಕೇವಲ ಆಚರಣೆಗಳು, ವಿಧಿವಿಧಾನಗಳು ಮಾತ್ರವಲ್ಲ, ಹೃದಯಪೂರ್ವಕ ಭಕ್ತಿ ಮತ್ತು ಸ್ಮರಣೆ ಅತ್ಯುನ್ನತ ಧರ್ಮ ಎಂದು ಹೇಳಲಾಗಿದೆ. ಈ ಶ್ಲೋಕ ನಮಗೆ ಹೇಳುವುದೇನೆಂದರೆ ಭಕ್ತಿ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ದೇವರ ಸ್ಮರಣೆ ಜೀವನಕ್ಕೆ ಶಾಂತಿ ನೀಡುತ್ತದೆ, ನಿತ್ಯ ವಿಷ್ಣುವಿನ ನಾಮಸ್ಮರಣೆ ಮನಸ್ಸಿನ ಅಶಾಂತಿಯನ್ನ ಕಡಿಮೆ ಮಾಡುತ್ತದೆ. ಇದಿಷ್ಟು 14ನೇ ಮಂತ್ರದ ಅರ್ಥವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು 15ನೇ ಮಂತ್ರದ ಅರ್ಥ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರೇ ಕೃಷ್ಣ.